ಹರೇ ರಾಮ. ರಾಹುಕೇತುಗಳು ಸೂರ್ಯಚಂದ್ರರನ್ನು ನುಂಗಿ ಬಿಡ್ತವೆ, ಅದುವೇ ಗ್ರಹಣ ಎಂಬುದು ಗ್ರಹಣಕ್ಕೆ ಪೂರ್ವಜರು ಕೊಟ್ಟ ರೂಪಕ ಮಾತ್ರ. ಹಾಗೆಂದ ಮಾತ್ರಕ್ಕೆ ನಿಜವಾಗಿಯೂ ಗ್ರಹಣವೆಂದರೆ ಏನು ಎಂಬ ಕಲ್ಪನೆ ನಮ್ಮ ಪೂರ್ವಜರಿಗೆ ಇದ್ದಿದ್ದಿಲ್ಲ ಎನ್ನುವ ಅರ್ಥ ಅಲ್ಲ. ಅನೇಕಾನೇಕ ಗ್ರಂಥಗಳಲ್ಲಿ ಗ್ರಹಣದ ವೈಜ್ಞಾನಿಕ ಸ್ಥಿತಿಗತಿಯ ಕುರಿತು ಸ್ಪಷ್ಟವಾದ ನೇರವಾದ ಉಲ್ಲೇಖಗಳೇ ಇದ್ದಾವೆ. ಜ್ಯೋತಿಷ ಶಾಸ್ತ್ರವು ಸೂರ್ಯಚಂದ್ರ ಭೂಮಿಗಳ ಮಾರ್ಗಚ್ಛೇದಗಳು, ಕಟಿಂಗ್ ಆಫ್ ಪಾತ್ಸ್, ಆ ಬಿಂದುಗಳನ್ನು ರಾಹುಕೇತು ಎಂಬುದಾಗಿ ಗುರುತಿಸಿದ್ದಾರೆ. ಈ ರಾಹುಕೇತುಗಳ ವೇದದಲ್ಲಿ, ಅಂದರೆ ಸೂರ್ಯಚಂದ್ರ ಭೂಮಿಗಳ ಮಾರ್ಗಚ್ಛೇದಗಳ ವೇದದಲ್ಲಿ ಸೂರ್ಯಚಂದ್ರರು ಬಂದಾಗ ಅದನ್ನು ಗ್ರಹಣ ಎಂಬುದಾಗಿ ಕರೀತಾರೆ. ಇದಕ್ಕಿಂತಲೂ ಸೂಕ್ಷ್ಮವಾದ ವಿವರಣೆ ಹೊಂದಿದೆ. ಮೈಸೂರಿನ ಅಷ್ಟಾಂಗ ಯೋಗ ವಿಜ್ಞಾನ ಮಂದಿರದ ಶ್ರೀರಂಗ ಮಹಾಗುರುಗಳು ಸೃಷ್ಟಿಯ ಸೂಕ್ಷ್ಮವನ್ನು ಯೋಗ ದೃಷ್ಟಿಯಿಂದ ಅರಿತವರು. ಅವರು ಕೊಡ್ತಾ ಇದ್ದ ವಿವರಣೆ, ನಮ್ಮೊಳಗೆ ಸೂರ್ಯನಾಡಿ, ಚಂದ್ರನಾಡಿ ಎಂಬುದಾಗಿ ನಾಡಿಗಳಿದ್ದಾವೆ. ಆ ನಾಡಿಗಳಲ್ಲಿ ಸೂರ್ಯಚಂದ್ರ ಶಕ್ತಿಗಳು ಮೇಲ್ಮುಖವಾಗಿ ಕೆಳಮುಖವಾಗಿ ಸಂಚಾರ ಮಾಡ್ತಾ ಇರ್ತವೆ. ರಾಹುಕೇತುಗಳು ಮರ್ಮಸ್ಥಾನಗಳು. ಸೂರ್ಯಚಂದ್ರ ಶಕ್ತಿಗಳು ಅಲ್ಲಿಗೆ ಬಂದಾಗ ಅವು ನಿಂತು ಬಿಡ್ತವೆ, ಗತಿ ನಿರೋಧ ಉಂಟಾಗ್ತದೆ, ಗತಿಗೊಂದು ತಡೆ ಉಂಟಾಗ್ತದೆ. ಆ ಸಂದರ್ಭದಲ್ಲಿ ಬಾಹ್ಯ ವ್ಯಾಪಾರಗಳು, ಹೊರಗಿನ ಸಂಚಾರವನ್ನು ಸೂರ್ಯಚಂದ್ರ ಶಕ್ತಿಗಳು ನಿಲ್ಲಿಸೋದ್ರಿಂದ ಬಾಹ್ಯವಾದ ಯಾವುದೇ ಶುಭ ಕಾರ್ಯಕ್ಕೆ ಅದು ಪ್ರಶಸ್ತ ಸಮಯ ಅಲ್ಲ. ಆದರೆ ಆಧ್ಯಾತ್ಮಿಕವಾಗಿ ತುಂಬ ಶುಭ. ಯಾಕೆಂದರೆ ಆ ಶಕ್ತಿಗಳು ಬಾಹ್ಯವಾಗಿ ನಿರುದ್ಧವಾದಾಗ ಇನ್ನೂ ಅಂತರವಾಗಿ ಸುಷುಮ್ನ ನಾಡಿಯೊಳಗೆ ಜೀವವನ್ನು ಪ್ರವೇಶಗೊಳಿಸುವುದಕ್ಕೆ ಸಹಾಯ ಮಾಡ್ತವೆ. ಹಾಗಾಗಿ ಅಧ್ಯಾತ್ಮ ಕಾರ್ಯ ಯಾವುದೇ ಇದ್ದರೂ ಕೂಡ ಅತ್ಯಂತ ಪ್ರಶಸ್ತವಾದ ಸಮಯ ಗ್ರಹಣ ಇದಕ್ಕೆ ಎಂಬುದಾಗಿ ಅವರು ಕೊಟ್ಟಿರ್ತಕ್ಕಂಥ ಒಂದು ವಿವರಣೆ. ಹಾಗಾಗಿ ಗ್ರಹಣ ಸಮಯದಲ್ಲಿ ನಾವು ಅನುಷ್ಠಾನ ಮಾಡಬೇಕು, ದೇವರ ಧ್ಯಾನ ಮಾಡಬೇಕು. ಇಂದೋರ್ ಲಕ್ಷಗುಣಂ ಪುಣ್ಯಂ ರವೇರ್ ದಶಗುಣಂ ತತಃ. ಹಾಗೆಂದರೆ ಚಂದ್ರಗ್ರಹಣಕ್ಕೆ 1,00,000 ಪಾಲು ಅಧಿಕ ಪುಣ್ಯವಿದೆ. ನೀವು ಮಾಮೂಲಾಗಿ ಅನುಷ್ಠಾನ ಮಾಡುವುದಕ್ಕೂ ಚಂದ್ರಗ್ರಹಣದಲ್ಲಿ ಅನುಷ್ಠಾನ ಮಾಡೋದಕ್ಕೂ ಇರುವ ವ್ಯತ್ಯಾಸ ಅಂತಂದರೆ 1,00,000 ಪಾಲು ಹೆಚ್ಚಿನ ಪುಣ್ಯ ಚಂದ್ರಗ್ರಹಣದಲ್ಲಿ, ಸೂರ್ಯಗ್ರಹಣದಲ್ಲಿ ಮತ್ತೂ 10 ಪಾಲು ಹೆಚ್ಚು. ಅದೇ ಗಂಗಾ ತೀರದಲ್ಲಿ, ಗಂಗಾ ಸನ್ನಿಧಿಯಲ್ಲಿ ನಿಮಗೆ ಚಂದ್ರಗ್ರಹಣ ಸಿಕ್ಕಿದರೆ 1,00,00,000 ಪಾಲು ಅಧಿಕ ಪುಣ್ಯ, ಅದರ 10 ಪಾಲು ಅಧಿಕ ಪುಣ್ಯ ಸೂರ್ಯಗ್ರಹಣ ಸಿಕ್ಕಿದರೆ. ಇದರಲ್ಲಿ ಏನು ಗೊತ್ತಾಗ್ತದೆ ಅಂದರೆ, ಗ್ರಹಣದ ಸಮಯದಲ್ಲಿ ಸುಷುಮ್ನಾ ನಾಡಿಯೊಳಗೆ ಜೀವವು ಪ್ರವೇಶ ಮಾಡುವುದಕ್ಕೆ ತುಂಬ ಅನುಕೂಲವಾಗಿರ್ತಕ್ಕಂಥ ವಾತಾವರಣವನ್ನು ಪ್ರಕೃತಿಯು ಕಲ್ಪನೆ ಮಾಡೋದರಿಂದ ಆ ಸಮಯದಲ್ಲಿ ಮಾಡ್ತಕ್ಕಂಥ ಸ್ನಾನ, ಧ್ಯಾನ, ಜಪ, ತಪಗಳಿಗೆ, ಪೂಜೆಗಳಿಗೆ ತುಂಬ ದೊಡ್ಡ ಮಹತ್ಪುಣ್ಯ ಫಲವಿದೆ. ನಾವು ಅದನ್ನು ಆಚರಿಸಬೇಕು. ಹಾಗೆ ನೋಡಿದರೆ ಹೊರಗಿನಿಂದ ಬೆಳಕು ವೃದ್ಧವಾದಾಗ ಒಳಗಿನ ಬೆಳಕಿನ ಕಡೆ ನಾವು ತಿರುಗಬೇಕಾಗ್ತದೆ. ಸಂಧ್ಯಾಕಾಲದ ಅನುಷ್ಠಾನದ ಅರ್ಥವೂ ಕೂಡ ಅದುವೇ ಆಗಿದೆ. ಹೊರಗಿಂದ ಕತ್ತಲಾವರಿಸುವಾಗ ಒಳಗಿನ ಬೆಳಕನ್ನು ಹುಡುಕಲಿಕ್ಕೆ ತುಂಬ ಸೂಕ್ತವಾಗಿರ್ತಕ್ಕಂಥ ಸಂದರ್ಭ ಅದು. ಹಾಗಾಗಿ ಗ್ರಹಣಗಳಲ್ಲಿ ನಾವು ನಮ್ಮ ಒಳಗಿನ ಬೆಳಕನ್ನು ಹುಡುಕಬೇಕು. ಹುಡುಕೋದಕ್ಕೆ ತುಂಬ ಯೋಗ್ಯವಾಗಿರ್ತಕ್ಕಂಥ ಕಾಲ. ಹೊರಗೆ ಕತ್ತಲಾದಾಗ ಒಳಗೆ ಬೆಳಕಾಗುವುದಕ್ಕೆ ಇನ್ನೂ ಸುಸಮಯ ಎಂಬುದು ಇನ್ನೊಂದು ಸೂಕ್ಷ್ಮ ಇಲ್ಲಿರತಕ್ಕಂಥದ್ದು. ಸೂರ್ಯಗ್ರಹಣವನ್ನು ಸದುಪಯೋಗಪಡಿಸ್ಕೊಳ್ಳೋಣ. ಪ್ರಕೃತಿ ಕೊಟ್ಟಿರ್ತಕ್ಕಂಥ ಆಧ್ಯಾತ್ಮಿಕವಾದ ಮಹದವಕಾಶ, ಬಾಹ್ಯ ಚಟುವಟಿಕೆಗಳೆಲ್ಲವನ್ನು ನಿಲ್ಲಿಸಿ ನಾವು ಆಂತರವಾದ ಆಧ್ಯಾತ್ಮಿಕವಾದ ಚಟುವಟಿಕೆಗಳಿಗೆ ಒತ್ತನ್ನು ನೀಡೋಣ. ಸ್ನಾನ, ಧ್ಯಾನ, ಜಪ, ತಪ, ಪೂಜೆಗಳಲ್ಲಿ ಮತ್ತು ದಾನದಲ್ಲಿ ನಿರತರಾಗೋಣ. ಹರೇ ರಾಮ.